ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೇನೆ. ಏನಂದ್ರೆ ಇವತ್ತು ಸಂಡೇ ನೋಡ್ರಿ. ಸಂಡೇ ಅಂದ ತಕ್ಷಣ ನಮ್ದು ಎಲ್ಲಾ ಕೆಲಸಗಳು ಲೇಟ್ ಆಗ್ತವ. ಸೊ ಅದಕ್ಕಾಗಿ ಇವತ್ತು ಏನ್ ಅನ್ಕೊಂಡೇವಿ ಅಂದ್ರ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆನೆ ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳಿ. ಯಾಕಂದ್ರ ಪ್ರತಿ ಸಾರಿ ಏನಾಗತ್ತಂದ್ರ ಟಿಫನ್ ಅದು ಮಾಡಿ ಆರಾಮಾಗಿ ತಿಂದು ಉಂಡು ಬಟ್ಟೆ ವಾಶ್ ಮಾಡ್ಬೇಕಂದ್ರ ಲೇಟ್ ಆಗ್ಬಿಡ್ತದ. ಬಟ್ಟೆ ಎಲ್ಲ ಒಣ ಹಾಕ್ಬೇಕಂದ್ರ ಸಂಜೆನ ಆಗ್ಬಿಟ್ಟಿರ್ತದ. ಹಂಗಾಗಿ ಇವತ್ತು ಬೆಳಗ್ಗೆನ ಫಸ್ಟಿಗೆ ವಾಷಿಂಗ್ ಮಷಿನ್ ಒಳಗ ಬಟ್ಟೆ ಹಾಕತ್ತೀವಿ. ಆಮೇಲೆ ಟಿಫನ್ ಅದು ಮಾಡ್ಕೊಂಡು ತಿನ್ಕೊಳ್ಳೋದ್ರೊಳಗಂದ್ರ ಬಟ್ಟೆ ವಾಶ್ ಆಗಿರ್ತಾವ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಹಾಕತ್ತಿದ್ರ ಕಾಲ್ ಬಂತ ಅಂದ ಕೂಡಲೇ ಮಾತಾಡ್ಕೊಂಡು ಹೊರಗೆ ಹೋದ್ರು ಅವ್ರು. ಅದಕ್ಕೆ ನಾನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಮತ್ತು ಅವ್ರು ಬಂದು ಹಾಕೋದ್ರೊಳಗಂದ್ರೆ ಟೈಮ್ ಲೇಟ್ ಆಗ್ತೈತಿ ಅಂತ ಹೇಳಿ ನಾನು ಎಲ್ಲ ಜಾಡಿಸಿ ಎಲ್ಲ ಅದ್ರೊಳಗೆ ಅಂದ್ರೆ ಕಿಶೆ ಒಳಗದು ಎಲ್ಲ ಏನಾರ ಇರ್ತಾವ ನೋಡ್ಕೊಂಡು ಹಾಕ್ತೇನೆ. ಇಲ್ಲಿ ನೋಡ್ಬೋದು ಸುಂದ್ರಿ ನಾವ್ ಎಲ್ಲಿ ಇರ್ತೀವಿ ಅಲ್ಲೇ ಇರ್ತಾಳ ನೋಡ್ರಿ. ಮೆಟ್ಕಾಟಿ ಮ್ಯಾಗ ಬಂದು ಕೂತಿದಾಳ. ಸೊ ನಮ್ಮ ಚಿನ್ನನು ಏನೇನೋ ಕಾಡ್ಸಾಕತ್ತಾನ. ಹಾಗೆ ಯಾರಾದ್ರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಮತ್ತೆ ಏನು ಮಾಡಬೇಕು ಅವ್ನು ಸುಡಬೇಕು ಸುಟ್ಟರು ತಪ್ಪಲ್ಲ ಹರಿದು ಯೂಸ್ ಮಾಡಬಾರ್ದು ಅಂತಾರೆ. ಹರಿದು ಯೂಸ್ ಮಾಡಬಾರ್ದು ಕೊಡಬಾರ್ದು ಸುಡಬಾರ್ದು ಅಂದ್ರೆ ಏನು ಮಾಡೋದು ಅವನ್ನ ಓದ್ ಬರ್ಬೇಕು ಹಾಕಿದ್ದೀರಲ್ಲ ಇದು ಇನ್ನು ಹಾಕಿದ್ದೀರ ನೋಡ್ರಿ ಫ್ರೆಂಡ್ಸ್ ನಾ ಚಲೋ ಕಾಣತ್ತೀನಂತ. ಅಯ್ಯೋ ದೇವ್ರೆ ಏನ್ ಚಿನ್ನ ನೀನು ಕತಿ ತಪ್ಪು ಮಾಡೋದ ನಮ್ಮ ಚಿನ್ನ ಸ್ವಲ್ಪ ಭಾಳ ಒಳ್ಳೈತಿ ನೋಡ್ರಿ. ಅದಕ್ಕೆ ಬರೀ ಇಂಥ ಕಿತ್ತಾಕ್ತೀವಿ. ಇವತ್ತ ಸುಟ್ಟಿ ಐತಿ ಮೂಗು ಕೊಡ್ಕೊಂಗಿದ್ದಿ ನೋಡ ಬರುದ್ಲ ಮತ್ತೆ ಇಲ್ಲಿ ನೋಡ್ರಿ. ಈಗ ಬಟ್ಟೆ ಇದು ಹಾಕ್ಬೇಕಂತ ಹೇಳಿ ವಾಷಿಂಗ್ ಮಷಿನ್ ಒಳಗೆ ನಾನು ಅಲ್ಲೇದೆ, ನಮ್ಮ ಹಸ್ಬೆಂಡ್ ಅವರು ಅಲ್ಲೇ ಇದಾರ. ಇಲ್ಲಿ ನೋಡ್ಬೋದು ಸುಂದ್ರಿ ಇಲ್ಲೇ ಇದಾರ. ಮತ್ತೆ ಇವ್ ನೋಡ್ರಿ ಇವು ಅಲ್ಲಿಂದ ಇಲ್ಲಿ ಈ ದೊಡ್ಡ ಮನಿ ಇದ್ರೂ ಇಲ್ಲೇ ಸಂದ್ರಾಗಿನ ಇದು ಇಲ್ಲೇ ಕೊಂಡದ ನಾವು ಇಲ್ಲೇ ನಾವು ಚಿಕ್ಕೊಂತ ಇಲ್ಲೇ ಬರ್ತಾವ. ಸ್ವಲ್ಪ ಏನಂದ್ರೆ ಇಲ್ಲಿ ಸ್ವಲ್ಪ ಗಲೀಜ್ ಅನ್ಸತೈತಿ. ಯಾಕಂದ್ರೆ ಇದನ್ನೆಲ್ಲ ನಾನು ಹಂಗೆ ಇಟ್ಬಿಟ್ಟಿದ್ದೇನೆ, ಸಾಕಾಗಿತ್ತು ನನಗೂ ಮಾಡಿ ಎಷ್ಟು ನೀಟಾಗಿ ಇಟ್ರೂ ಮತ್ತು ಹಂಗಾಗೈತಿ. ಅದಕ್ಕೆ ಇವತ್ತು ಟೈಮ್ ಸಿಕ್ಕೋ ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣಂತ ಒಂದಷ್ಟು ಇಲ್ಲಿ ತೋರಿಸ್ತೀನಿ. ಇಲ್ಲೂ ಹೆಂಗೆ ಮಾಡಿದ ನಮ್ಮ ಚಿನ್ನು ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಹೊತ್ಕೊಳ್ಳೋದು. ಆಮೇಲೆ ಈ ಸೋಫಾ ಮ್ಯಾಗ ಒಂದು ಬುಕ್ಸ್ ಅದು ಇಟ್ಟಿರ್ತಾನ. ಮತ್ತು ಇಲ್ಲಿ ನೋಡ್ರೆ ಬ್ಯಾಗ್ ಈ ಥರ, ಮತ್ತು ಇಲ್ಲಿ ನೋಡ್ರೆ ತೆಲ್ದಿಮ್ಮ ಈ ಥರ ಏನು ಬೇಕಾದನ ಹಿಂಗೆ ಇಟ್ಬಿಟ್ಟಿರ್ತಾನೆ ನೋಡ್ರಿ. ಎಷ್ಟು ಕ್ಲೀನ್ ಮಾಡ್ರೂ ಚಿಕ್ಕಿ ನೋಡಿ ಇಲ್ಲಿ ಎಷ್ಟು ಬ್ರೈಟ್ ಕಾಣತ್ತೆ. ಬ್ರೈಟ್ ಇದೀನಿ ನಾನು ನೋಡಿ, ಎಷ್ಟು ನಿನಕ ಬ್ರೈಟ್ ಕಾಣತ್ತೆ. ಅಯ್ಯ ಏನಿತ್ತು ಒಂದು ಮಹಿಮೆ ಅದ್ರ ಸೊರಗೇನಿಲ್ಲ. ಮೊದ್ಲಿನ ಬ್ಲಾಗ್ಗಳು ಹಿಂಗೆ ಬರ್ತಿರ್ತಿಲ್ಲ, ಈಗ ಒಂಥರ ಬರತೈತಿ. ಮುಂಚೆ ಅಂತಿನ್ನತಾನ ನೋಡ್ರಿ. ಬೆಳಿಗ್ಗೆ ಎದ್ದು ಮಾಡ್ಕೋದಾನ. ಎಷ್ಟು ಮಾಡಿದ್ದೆ? ಹಾಂ ತೊಗೊಂಬಂದು ತೋರ್ಸವೇನು. ಇವ್ರಿಗೆ ಇವತ್ತು ಸಂಡೇ ಇದ್ರೂ ಆಫೀಸ್ ಐತಿ. ಎಷ್ಟೊತ್ತಿನ ಇನ್ನೊಂದು ಅರ್ಧ ತಾಸೊಳಗೆ ಹೋಗ್ಬಿಡ್ತಾರೆ. ಇಲ್ಲಿ ನೋಡ್ರಿ, ಡೈಲಿ ಈ ಥರ ಮಾಡ್ಕೊಳ್ಳೋದು ತಿನ್ನೋದು. ನನಗೂ ತಿನ್ನಕ್ಕೆ ಕೊಡ್ತಾನೆ. ಮತ್ತು ಚಲೋ ಮಾಡಿರ್ತಾನೆ ಮಾತ್ರ. 1-2 ಸಾರಿ ಮಾಡಿದ್ದು ನೋಡಿದಾನ. ಈಗ ಅವ್ನು ಮಾಡಕ್ಕೆ ನಿಂತಾನೆ. ಡೈಲಿ ತಿನ್ನಕ್ಕೆ ಹೋಗಿ ಹಾಂ ಗೊತ್ತೈತೆ ನಾಟಕ. ಮತ್ತೆ ನೋಡ್ತಿದ್ಲ ಅವಾಗ ನಾ ಹೆಂಗೆ ಮಾಡ್ತಾನೆ ಅಂತೇಳಿ. ಇದು ಯಾವ ಸ್ಪೂನ್ ಇದು? ಖಾರದೊಳಗಿತ್ತಲ್ಲ ಇದು? ಇದಲ್ಲ, ಇದು ಒಂದು ಯೆಲ್ಲೋ ಕಲರ್. ರೆಗ್ಯುಲರ್ ರೂಟೀನನ್ನ ಬೇರೆ ಇರ್ತಾವ ನೋಡ್ರಿ. ಬಟ್ ಸಂಡೇ ಬಂದ್ರೆ ಅದ ರೂಟೀನನ್ನ ಬೇರೆ ಇರ್ತದ. ಯಾಕಂದ್ರೆ ರೆಗ್ಯುಲರ್ ಆಗಿ ಈ ತರ ಸ್ಲೋ ಆಗಿ ಏನೋ ಮಾಡಕ್ಕಾಗಂಗಿಲ್ಲ. ಬೇಗ ಹೋಗಿ ಮೊದಲು ಕಿಚನ್ಗೆ ಹೋಗಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದಾಗಿರ್ತದ. ಬಟ್ ಸಂಡೇ ಅಂದಮೇಲೆ ಆರಾಮಾಗಿ ನಡೀತಿರ್ತದ ದಿನ. ಸೊ ಬ್ರಷ್ ಮಾಡ್ಕೊಂಡೆ ಏನಂದ್ರೆ ಮುಖ ತೊಳ್ಕೊಳ್ಳೋದು ಸ್ವಲ್ಪ ಲೇಟ್ ಆಗಿತ್ತು. ಏನಂದ್ರೆ ಅದ ಬಟ್ಟೆ ವಾಶ್ ಅದು ಇದು ಮಾತಾಡ್ಕೊಂಡು ಸ್ಲೋ ಆಗಿ ಮಾಡತ್ತಿದ್ವಿ. ಸೊ
ಫ್ರೆಶ್ ಆದ ತಕ್ಷಣ ಮುಖ ನೋಡ್ರಿ ಇವಾಗ ಹೆಂಗೆ ಕಾಣತ್ತದ. ಇತ್ತೀಚೆಗೆ ಒಂದು ಸ್ವಲ್ಪ ಫೇಸ್ ಎಲ್ಲ ಚೇಂಜಸ್ ಅನ್ಸಾತೈತಿ. ಅದ್ರಾಗೂ ನಾವು ಮುಖದ ಮ್ಯಾಗ ಒಂದು ಸ್ವಲ್ಪ ಏನೇನೋ ಡಾರ್ಕ್ ಸರ್ಕಲ್ಸ್ ಈ ಥರ ಏನೇನೋ ಅನ್ಸಾಕತ್ತವ. ನೋಡ್ಬೇಕಾ ಏನೋ ಹಚ್ಕೊಳಕ್ಕೂ ನಡೆಯಂಗಿಲ್ಲ ಈ ಟೈಮ್ದಾಗ. ಸೊ ಬ್ರಷ್ ಮಾಡ್ಕೊಂಡಾದ್ಮೇಲೆ ಫ್ರಿಜ್ ಒಳಗೆ ಒಂದು ಹಾಲಿನ ಪ್ಯಾಕೆಟ್ ಇಟ್ಬಿಟ್ಟಿರ್ತೇವೆ ನಾವು. ಎಕ್ಸ್ಟ್ರಾ ತೊಗೊಂಬಂದಿರ್ತೇವೆ, ಯಾಕಂದ್ರೆ ಬೆಳಗ್ಗೆ ಎದ್ದು ಹೋಗಿ ತೊಗೊಂಡು ಬರೋಕ್ಕಾಗಂಗಿಲ್ಲ ಅಂತ ಹೇಳಿ ನೈಟನ್ನು ನಮ್ಮ ಹಸ್ಬೆಂಡ್ ಅವರು ತಂದಿಟ್ಬಿಟ್ಟಿರ್ತಾರೆ. ಸೊ ತಗೊಂಡು ಹಾಲು ಕಾಯ್ಸಕ್ಕೆ ಇಡಾಕತ್ತೇನೆ. ಈಗ ಕೋಲ್ಡ್ ಭಾಳ ಐತೆ ನೋಡ್ರಿ, ಹಾಗಾಗಿ ಹಾಲು ಪ್ಯಾಕೆಟ್ ಅದು ಫ್ರಿಜ್ ಒಳಗೆ ಇಟ್ಟಾಗ ತಗೊಂಡ್ವಿ ಅಂದ್ರೆ ಸಾಕು ಕೈಯೆಲ್ಲ ಫುಲ್ಲು ಕೋಲ್ಡ್, ಕೈಯೆಲ್ಲ ಒಂಥರ ಆಗ್ತಿರ್ತದೆ. ಸೊ ಹಾಲು ಕಾಯಕ್ಕೆ ಇಟ್ನಿ. ಇನ್ನು ಟಿಫನ್ ಮಾಡ್ಬೇಕಂತ ಅನ್ಕೊಳತಿದ್ನಿ, ಅಷ್ಟ್ರೊಳಗೆ ಗೊತ್ತಾಯ್ತು ಏನಂದ್ರೆ ನೈಟ್ ಒಂಥರ ಕಿಚಡಿ ಗತೆ ಮಾಡಿದ್ದೆ ನೋಡ್ರಿ ಲೈಟಾಗಿ. ಸೊ ಕಿಚಡಿ ಐತಿನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದ್ರಾಯ್ತು ಅಂಥೇಳಿ ಅದನ್ನ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡೆ. ಅದನ್ನ ಕೊಡ್ತೀನಿ ಈಗ. ಏನಂದ್ರೆ ಸುಮ್ಮನೆ ವೇಸ್ಟ್ ಮಾಡೋ ಬದಲಿ ಅದನ್ನ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೇನಾದರೂ ಫ್ರೆಶ್ ಆಗಿ ಮಾಡಿ ತಿನ್ಬೋದು. ನನ್ಗೆ ಏನೇ ಇದ್ರೂ ಕೂಡ ವೇಸ್ಟ್ ಮಾಡೋಕೆ ಇಷ್ಟ ಆಗಂಗಿಲ್ಲ ನೋಡ್ರಿ. ವೇಸ್ಟ್ ಯಾಕೆ ಮಾಡಬೇಕು, ಕೆಲವರಿಗೆ ಪಾಪ ಏನೂ ಸಿಗಂಗಿಲ್ಲ. ನಮ್ಗಾದ್ರೂ ಇಷ್ಟಾರು ಸಿಕ್ಕಿರ್ತದ. ಒಂದೊಂದು ಕಡೆ ಎಲ್ಲ ಪಾಪ ಜನರಿಗೆ ತಿನ್ನಕ್ಕೂ ಊಟ ಇರಂಗಿಲ್ಲ. ಅಂಥವ್ರು ನೆನೆಸ್ಕೊಂಡಾಗ ನನಗೊಂಥರ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ವೇಸ್ಟ್ ಮಾಡೋಕೆ ಇಷ್ಟಪಡಂಗಿಲ್ಲ. ನಮ್ಮ ಮನೆಯೊಳಗೆ ಅದ ಅಂತಿರ್ತಾರೆ ನಮ್ಮ ಹಸ್ಬೆಂಡ್ ಅವ್ರು, ನೀ ಭಾಳ ಇರೋದಿ, ಯಾಕೆ ಹಿಂಗೆ, ಅದು ಒಂದು ಒಳ್ಳೆ ಗುಣ ನನ್ನ ಅಂಥೇಳಿ. ಮತ್ತು ಅವ್ರು ಏನಾದರೂ ಸಾಕಾಗ್ಬಿಡಕತ್ರೂ ಹೇಳ್ತಿರ್ತೇನೆ ನಾನು, ಇದು ಸ್ವಲ್ಪ ಅನ್ನ ಏನಾದರೂ ಇತ್ತಂದ್ರೆ ಪಕ್ಷಿಗಳಿಗಾದ್ರೂ ಸಿಕ್ಕಿದ್ರೆ ಪಕ್ಷಿಗಳಾದ್ರೂ ತಿಂತಿದ್ರು, ನಿಮ್ಮಂಥವ್ರ ಕೈಯಾಗ ಸಿಕ್ಕು ಎಲ್ಲ ಸಾಕಾಗ್ಬಿಟ್ಬಿಟ್ಟು ಇಡ್ತೀರಿ ಹಂಗೆ ಹಿಂಗೆ ಅಂತಿರ್ತೇನೆ. ಸೊ ನಮ್ಮ ಹಸ್ಬೆಂಡ್ ಅವರು ಒಂದೊಂದ್ಸರಿ ಖುಷಿ ಪಡ್ತಿರ್ತಾರೆ, ಒಂದೊಂದ್ಸರಿ ಕಾಡಿಸಿ ನಗ್ತಿರ್ತಾರೆ. ಸೊ ಕಿಚಡಿ ತಿನ್ನೋಣಂತ. ಕಿಚಡಿ ತಿಂದು ಆಮೇಲೆ ನೆಕ್ಸ್ಟ್ ಏನೇನು ರೂಟೀನ್ ಇರ್ತದೆ ಹಂಗೆ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ. ಒಂಥರ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಏನಂದ್ರೆ ಈಗ ಪ್ರೆಗ್ನೆಂಟ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿರ್ತಾರೆ ನೋಡ್ರಿ. ಬೆಳಗ್ಗೆ ಟ್ಯಾಬ್ಲೆಟ್ಸ್ ಇದ್ದುವ, ಹಾಗಾಗಿ ಟಿಫನ್ ಮಾಡಿದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡಿರ್ತೇನೆ. ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಅದು ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೆ ನಂಗೆ ಯಾವಾಗಲೂ ಒಂಥರ ಅನ್ನಿಸ್ತಿರ್ತೈತೆ, ಬಟ್ ಏನು ಮಾಡೋಕ್ಕಾಗಿಲ್ಲ. ಅದೊಂಥರ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಪ್ರೆಗ್ನೆಂಟ್ ಇದ್ದಾಗ. ಸೊ ಟ್ಯಾಬ್ಲೆಟು ಹಂಗೂ ಹಿಂಗೂ ಮಾಡಿ ತೊಗೊಂಡೆ. ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಒಂಥರ ಅನ್ನಿಸ್ತಿರ್ತದೆ ನೋಡ್ರಿ. ಸೊ ನಂಗೆ ಸಕ್ಕರೆ ಆದರೂ ಬೇಕು, ಇಲ್ಲಾಂದ್ರೆ ಉಪ್ಪಿನಕಾಯಿ ಆದರೂ ಸ್ವಲ್ಪ ನೆಕ್ಕೋತೇನೆ, ಇಲ್ಲಾಂದ್ರೆ ಒಂಥರ ಉಲ್ಟಿ ಬಂದಂಗೆ ಆಗ್ತದೆ. ನಮ್ಮ ಹಸ್ಬೆಂಡ್ ಅವರು ಜಳಕ ಮಾಡತ್ತಿದ್ರು ನೋಡ್ರಿ. ನಾನು ಮ್ಯಾಲೆ ಹೋಗಿದ್ನಿ, ನೀರು ಖಾಲಿ ಅದು ಅಂತ ಅದಕ್ಕೆ ಮೋಟ್ರ್ ಹಚ್ಚಂದ್ರು. ಮ್ಯಾಲೆ ಕೆಳಗೆ ಓಡಾಡ್ದಾಗತ್ತೈತಿ ಬೇರೆ. ಮ್ಯಾಲೆ ಹೋದ್ರೆ ಕೆಳಗೆ ಬರೋಕೆ ಮನ್ಸಾಗಂಗಿಲ್ಲ ನನಗೆ, ಕೆಳಗಿದ್ರೆ ಮ್ಯಾಲೆ ಹೋಗಕ್ಕೆ ಮನ್ಸಾಗಂಗಿಲ್ಲ. ಏನು ಮಾಡೋದು, ಮ್ಯಾಲೆ ಕೆಳಗೆ ಓಡಾಡಕ್ಕೆ ಹತ್ಕೊಳ್ಳಿ ತ್ರಾಸ ಆಗ್ತೈತಿ. ಅದಕ್ಕೆ ಕೆಳಗೆ ಹೋಗ್ಕೊಂಡ್ರೋಗಿ ನೀನು, ನಾನು ಸ್ನಾನ ಮಾಡಿ ಬರ್ತೇನೆ ಮೋಟ್ರ್ ಹಚ್ಚಂದ್ರೆ ಹಚ್ಚೀನಿ. ನಮ್ಮ ಚಿನ್ನು ಒಂದು ಬೆಳಗ್ಗೆ ನಿಮ್ಗೆ ತೋರಿಸಿದ್ನಿ ಏನದ ಹುಂಚಿ ಜಿಗಳಿ ಮಾಡಿದಾನಂತೇಳಿ, ಅದನ್ನು ತಿನ್ನಾನು ನೋಡ್ರಿ. ತಿಂದು ಆಟಾಡಕ್ಕೆ ಹೋಗ್ಬಿಟ್ಟಿದ್ದಾನೆ. ಹೇಳಿದ್ರೆ ಕೇಳೋದೇ ಇಲ್ಲ. ನಾವು ಟಿಫನ್ ಮಾಡಿದ್ವಿ, ಬಟ್ ಅವನಿಗೋಸ್ಕರ ವೇಟ್ ಮಾಡಿ ಸಾಕಾಯಿತು. ಅವಿನ್ನ ಬರವಲ್ನ ಕಟ್ಟಿಬೇಕೇನು ಬಂದಾಗ, ಯಾಕಂದ್ರೆ ತಿನ್ನಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನಾರ ಒಂದು ಸ್ವಲ್ಪ ತಿಂದಾನ ಅಂದ್ರೆ ಚಾಕ್ಲೇಟ್ ಇದ್ರೆ ಬೇಕಾದ್ರೆ ಚಾಕ್ಲೇಟ್, ಕುರ್ಕುರಿ ಇದ್ರೆ ಕುರ್ಕುರಿ, ಏನು ಕೈಯಾಗ ಸಿಗ್ತದೆ ಅದನ್ನ ತಿಂದು ಓಡೋಗ್ಬಿಟ್ಟಿರ್ತಾನೆ. ಒಂದೊಂದು ಸಲ ಅಂತೂ ಏನೂ ತಿನ್ನಂಗಿಲ್ಲ, ಹಂಗೆ ಓಡೋಗಿರ್ತಾನೆ. ಅದ ಬೇಜಾರಾಕೈತೆ ನನಗೆ. ಹೊಟ್ಟಿಗೆ ಏನೋ ತಿಂದಾನ ಆಟಾಡಕ್ಕೆ ಯಾಕೆ ಹೋಗ್ತೀನಿ ಅಂಥೇಳಿ ಹೋಗಿದ್ದಾನೀಗ. ಭಾಳ ಹೊತ್ತು ಹೋಗಿ ಒಂದು ತಾಸಾಯ್ತು ಅನಿಸುತ್ತೆ, ಇನ್ನೂ ಬರವಲ್ಲ. ಟಿಫನ್ ಅದು ಮಾಡಿ ಹೋದ್ರೆ ಒಂದು ಸ್ವಲ್ಪ ಸಮಾಧಾನ, ಹೊಟ್ಟೆ ತುಂಬ ಉಂಡಿರ್ತಾನೆ ಅಂಥೇಳಿ. ಸೊ ಇನ್ನೊಂದು ಅವಿದ್ದಂದ್ರೆ ಕೆಳಗಿಲ್ಲದ ಮ್ಯಾಲಿದ್ರೂ ನಾನು ಮ್ಯಾಲಿದ್ನಿ ಅಂದ್ರೂ ಕೆಳಗೆ ಮೋಟ್ರ್ ಹಚ್ಚಾಕ ಹೇಳ್ಬೋದಿತ್ತು. ಅವು ಇಲ್ಲ ಅಂದ್ಕೊಳ್ಳೆ ಮತ್ತು ನಾ ಕೆಳಗಿಳಿದು ಬರಬೇಕಾಯ್ತು. ಹಂಗಾಗ್ತೈತೆ ನೋಡ್ರಿ. ಒಂದೇ ಫ್ಲೋರ್ ಇರೋದೇ ಬೆಟ್ರ್ ಅನಿಸುತ್ತೆ. ಹೀಗಾಗಿ ಒಂದೇ ಫ್ಲೋರ್ ಇತ್ತಂದ್ರೆ ಏನಿದ್ರೂ ಕೆಳಗೆ ಓಡಾಡ್ಬೋದು. ನಾಲ್ಕು ಕೆಳಗೆ ಅಂದ ತಕ್ಷಣ ನಾರ್ಮಲ್ ಇದ್ದವ್ರಿಗೂ ತ್ರಾಸ, ಮತ್ತು ಎಲ್ಲರಿಗೂ ತ್ರಾಸನ ಅಂತ ಹೇಳ್ಬೋದು. ಸೊ ಈಗ ಮತ್ತೇನಂದ್ರೆ ವಾಷಿಂಗ್ ಮಷಿನ್ ಒಳಗೆ ಬಟ್ಟೆ ಹಾಕಿದ್ದೀವಲ್ಲ, ಅದು ಬಟ್ಟೆ ಎಲ್ಲ ವಾಶ್ ಆದ್ಮ್ಯಾಗ ಮತ್ತೆ ಅದನ್ನು ತೊಗೊಂಡು ಹೋಗ್ಬೇಕು ನಮ್ಮ ಮ್ಯಾಲೆ. ಚಿನ್ನು ಇದ್ದಂದ್ರೆ ಅವ್ನು ಪುಟ್ಟಿ ಹೊತ್ಕೊಳಕ್ಕೆ ಹಚ್ತಾನು. ಏನಾರ ಕೆಲಸ ಮಾಡ್ಬೇಕು ನೋಡ್ರಿ, ಇಲ್ಲಾಂದ್ರೆ ಅವ್ಗೆ ಸೊಕ್ಕು ಭಾಳ ಬರ್ತೈತಿ. ಅದಕ್ಕೆ ಅವ್ನು ಬುಟ್ಟಿ ತೊಗೊಂಡು ಮ್ಯಾಲೆ ಇಡಪ್ಪ ಅವನ್ನ ಹಾಕಿ ಬರ್ನ ಅಂತ ಹೇಳಿರ್ತೇನೆ. ಸೊ ನೋಡೋಣಂತ ಅವ್ನು ಬಂದಂದ್ರೆ ಅವ್ನಿಗೆ ಹೇಳ್ತಾನೆ, ಇಲ್ಲ ಮತ್ತು ನಾನು ಹೊತ್ಕೊಂಡು ಹೋಗಬೇಕು. ಅದು ಹೊತ್ಕೊಂಡು ಹೋಗಿ ಒಣ ಹಾಕಿ ಬಂದ್ರೂ ಮತ್ತು ಬಟ್ಟೆಗಳದಾವ, ಏನದು ಬೆಡ್ ಕವರ್ಗಳದು ಭಾಳ ಅದಾವೆ.
ಅವ್ನು ಹಾಕ್ಬೇಕು. ಸೊ ಅವ್ನು ಹಾಕಿ ಮತ್ತೊಮ್ಮೆ ತೊಗೊಂಡು ಹೋಗ್ಬೇಕು ಅವು ವಾಶ್ ಆದಮೇಲೆ. ಹಿಂಗೆ ಕಂಟಿನ್ಯೂ. ಮತ್ತೇನಂದ್ರೆ ಅವನು ಸ್ಕೂಲ್ ಯೂನಿಫಾರ್ಮ್ ಅದಾವ, ಅವನು ಕೂಡ ವಾಶ್ ಮಾಡಕ್ಕೆ ಹೋಗ್ಬೇಕು. ಒಟ್ಟು ಹಿಂಗೆ ಬಟ್ಟೆ ಒಗ್ಯಾಕೆ ಒಣ ಹಾಕಕ್ಕನ ಒಂದು 4-5 ಸಲ ಹೋಗ್ಬೇಕಾಗ್ತೈತಿ. ಮತ್ತು ನಾರ್ಮಲಿ ಸ್ನಾನ ಮಾಡೋಕೆ ಒಂದು ಸಲ ಹೋಗ್ಬೇಕು. ಮತ್ತು ಹಂಗೆ ಹೋಗೋದು ಬರೋದು ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ಈಗ ಜಸ್ಟ್ ಅನ್ನತ್ತಿದ್ದೆ ನೋಡ್ರಿ, ಬಂದ ಬಿಟ್ಟು. ಎಲ್ಲೋಗಿದ್ನಿ? ಎಷ್ಟೊತ್ತು ಹೋಗೋದು? ಹೊಟ್ಟೆಗೆ ಏನು ತಿಂದೇನಿಲ್ಲ ಅಲ್ಲ, ಹೊಟ್ಟೆಗೆ ಏನಾರ ತಿನ್ಬೇಕು ಅನ್ನೋದು ಕಬ್ಬರ್ ಐತೇನಿಲ್ಲ ನಿಂಗೆ? ವಾ ದೇವ್ರ, ಅದನ್ನ ತೊಗೊಂಡು ಹೋಗಿದ್ದೀಯ ತಿನ್ಕೋತ? ನೋಡ್ರಿ ಆ ಸ್ಪೂನ್ ತಿನ್ಕೋತ ಅವಾಗ ಇದು ಮಾಡತ್ತಿದ್ದಲ್ಲ, ಅದನ್ನ ತೊಗೊಂಡನ ಹೋಗ್ಬಿಟ್ಟಿದ್ದಾನೆ. ಯಾರ ನೋಡ್ರಿ ನಗ್ಲಿಲ್ಲ. ಚಲೋ ಮಾಡತ್ತಿ ಅಂದ್ರೇನ? ಚಲೋ ತಿನ್ನತ್ತಿ? ಅಯ್ಯ ಹೋಗೀಗ ನಾಷ್ಟ ಮಾಡೋಕೆ. ಈಗ ನೋಡ್ರಿ ಬ್ಯಾಡ ಅಂದ್ರೂ ತಂದು ಕೊಟ್ಟೋಗಿದ್ದಾನ. ಹೇಳ ಕೇಳಂಗಿಲ್ಲ. ಬ್ಯಾಡ ಅನ್ನತ್ತೇನೆ ಅಂದ್ರೂ ತಿನ್ನ ಅಂತೇಳಿ. ಹಾಂ, ರೆಸಿಪಿ ಹೇಳ್ತೀಯ? ಬ್ಯಾಡತ್ತು ಇನ್ನೊಂದು ಸಾರಿ ಹೇಳೋಂತೆ ರೆಸಿಪಿ. ಬೇಡ ನೀ ಹೋಗು, ಟಿಫನ್ ಮಾಡಕ್ಕೆ ಹೋಗು ಜಲ್ದಿ. ಈಗ ಬಟ್ಟೆ ವಾಶ್ ಆದವು ಅಂದ್ರೆ ಹೋಗಿ ಒಣ ಹಾಕಿ ಬರೋಣಂತ. ಬುಟ್ಟಿ ಹೊತ್ಕೋತೀನಿಲ್ಲ ನೋಡ್ರಿ ಹಿಂಗೆ ಮಾಡ್ತಾನೆ. ಒಂದು ಕೆಲಸನೂ ಮಾಡಕ್ಕಲ್ಲಂತಾನೆ. ಏನ ಡೈಲಿ ಸ್ಕೂಲಿಂದ ಬಂದ್ ಮಾಡ್ತೀನ? ಸ್ಕೂಲಿಂದ ಬಂದ್ ಮಾಡೋಗ್ತೀಯ ಇಲ್ಲಲ್ಲ? ಹಿಂಗೆ ಮಾಡ್ತಾನೆ ನೋಡ್ರಿ. ಮನ್ಯಾಗಿದ್ದಾಗ ಒಂದ್ಸರಿ ಏನಾದ್ರೂ ಕೆಲಸ ಹೇಳಿನಿ ಅಂದ್ರೆ ಹಿಂಗೆ ಮಾಡಕ್ಕೆ ನಿಲ್ತಾನೆ. ಡೈಲಿ ಮೊದಲು ಹೋಗಿ ತಿಂದು ಬರೋಕೆ ಡೈಲಿ ಮಾಡ್ತಿದ್ದಿ 2-3 ದಿವಸ ಬಿಟ್ಟು ಸ್ಕೂಲ್ ಹಂಗೆ ಮಾಡತ್ತಿ. ಹಾ ಬರೀ ಹಿಂಗೆ ಹೇಳ್ತಾನೆ ನೋಡ್ರಿ. 1-2 ಸಲ ಮಾಡಿದಂದ್ರೆ ಸಾಕು, ಅದನ್ನ ಡೈಲಿ ಅಂತಾನೆ. ಹೋಗ ತಿಂದಾದ್ಮೇಲೆ ಮ್ಯಾಲೆ ಹೋಗೋಣಂತ, ಒಣ ಹಾಕಿ ಬರೋಣ. ಬಾಯ್. ನಮ್ಮ ಹಸ್ಬೆಂಡ್ ಅವರು ಸ್ನಾನ ಅದು ಮಾಡ್ಕೊಂಡು ಇವಾಗ ಫ್ರೆಶ್ ಆದ್ರು ನೋಡ್ರಿ. ಆಫೀಸ್ಗೆ ಹೊಂಟಾರ, ಮೀಟಿಂಗ್ ಐತೆ ಅಂತ ಹೇಳಿ. ಸೊ ನಮ್ಮ ಚಿನ್ನು ಅವ್ನ ಫ್ರೆಂಡ್ ಜೊತೆ ಹೊರಗೆ ಆಟ ಆಡ್ಕೊಂಡು ನಿಂತಾನ. ಗಾಡಿ ಒಂದು ರಾತ್ರಿನ ಅದು ಚಾರ್ಜ್ ಮಾಡ್ಬೇಕಿತ್ತು ನೋಡ್ರಿ, ಮಾಡಿಲ್ಲಂತ. ಅದನ್ನ ಹೇಳತ್ತಿದ್ರ ಚಾರ್ಜ್ ಫುಲ್ ಕಡಿಮೆ ಐತಿ ಅಂತ ಹೇಳಿ. 10 ಐತೆ ಅನ್ನತ್ತಿದ್ರ. ಅದಕ್ಕೆ ಅನ್ನತ್ತಿದ್ದೆ ಮೊದ್ಲು ಬೆಳಿಗ್ಗೆ ಆದ್ರೂ ಎದ್ದು ಹಚ್ಬೇಕೇನಿಲ್ಲ ಅಂತ ಹೇಳಿ. ಒಂದೊಂದ್ಸರಿ ನೆನಪಾಗಂಗಿಲ್ಲ, ಹಂಗ ಇಟ್ಬಿಟ್ಟಿರ್ತಾರ. ಹೋಗೋ ಟೈಮ್ದಾಗ ನೋಡ್ತಾರ ಅಯ್ಯೋ ಕಡಿಮೆ ಐತಿ ಅಂತ ಹೇಳಿ. ಅಟ್ಲೀಸ್ಟ್ ಹೋಗಿ ಬರುವಷ್ಟಾದ್ರೂ ನಡೀತದ ಅಂತ ಹೇಳ್ಬಿಟ್ಟು ಹೊರಟ್ರವರ. ಸುಂದ್ರಿ कितना ये कार्ड बाहर आके दिखाई एक कार्ड नहीं डाल सकता तो ಕಾಲ್ ಮಾಡ್ಕೊಂಡು ಕೆಳಗೆ ಕುತ್ಕೊಂಡು ये कार्ड डाल सकते आई दे हेलो फ्रेंड्स नಮಗೆ ಕೆಲಸ ಮಾಡ್ತಾ ನೋಡ್ರಿ ಎಷ್ಟು ಕಷ್ಟಪಟ್ಟು. ಕ್ಯಾಮ್ರಾ ಆನ್ ಇದ್ದಿದ್ದು ನೋಡ್ಬಿಟ್ಟು ನಮ್ಮ ಚಿನ್ನು ಕೆಲಸ ಮಾಡೋದು ನೋಡಿ ಬಂದು ಕಾಡ್ಸಕತ್ತಾನ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೋಡ್ರಿ. ಆದ್ರೆ ಇನ್ನೂ ಏನಂದ್ರೆ ಬಟ್ಟೆ ಒಣಗ ಹಾಕಲಿಲ್ಲ, ಯಾಕಂದ್ರೆ ಕೆಳಗಡೆ ಕೆಲಸ ಇತ್ತಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ತೊಗೊಂಡೋಗಿ ಲಾಸ್ಟ್ಕನ ಹಾಕಿದ್ರೈತೆ ಅಂಥೇಳಿ ಬಿಟ್ನಿ. ಸೊ 2 ಸಾರಿ ವಾಶ್ ಆಗೈತಿ, ಅಂದ್ರೆ ಬೆಡ್ಶೀಟ್ಗಳೆಲ್ಲ, ಆಮೇಲೆ ನಾರ್ಮಲ್ ನಮ್ಮ ಬಟ್ಟೆಗಳದು. ಸೊ ಎರಡನ್ನೂ ಈಗ ಒಮ್ಮೆನ ಒಯ್ಬೇಕಾ. ಸೊ ಕೆಲಸ ಅಂತೂ ಏನೇನಾಗಿತ್ತಂದ್ರೆ ಬಾಂಡಿ ಎಲ್ಲ ತಿಕ್ಕಿಟ್ಟಿದ್ದೇನೆ, ಭಾಳ ಇದ್ದವ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೇನ, ಗ್ಯಾಸನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡೇನ. ಆಮೇಲೆ ನೋಡ್ಬೋದು ಇಲ್ಲಿ ಅಂತೂ ಫುಲ್ಲು ಏನೆಲ್ಲನೂ ತಂದು ಇಡೋದಾಗತ್ತಿತ್ತ. ಸೊ ಅವನ್ನೆಲ್ಲ ತೆಗೆದ್ಬಿಟ್ನಿ. ಚಾರ್ಜರ್ ಒಂದು ಹಾಕಿಟ್ನಿ. ಇಲ್ಲಿದೂ ಎಲ್ಲ ಕ್ಲೀನ್ ಮಾಡ್ಕೊಂಡೇನ. ಈಗ ನೀಟ್ ಅನ್ಸಾಕತ್ತಿ, ಇಲ್ಲಾಂದ್ರೆ ಎಲ್ಲ ಹೆಂಗಾಗಿತ್ತು. ಆಮೇಲೆ ಕಸ ಕೂಡ ಎಲ್ಲ ಹೊಡೆದೇನ, ನೆಲ ಒಂದು ಒರೆಸೋದೈತಿ. ಕ್ಲೀನ್ ಆಗಿತ್ತು ಒಟ್ಟು ಆಲ್ಮೋಸ್ಟ್. ಬ್ಯಾಗದ ಒಂದು ತೆಗೆದಿಟ್ಬಿಟ್ಟು ಎಲ್ಲ ಇದು ಮಾಡಿದೆನು. ಸೊ ಈ ಥರ ಕ್ಲೀನ್ ಇತ್ತಂದ್ರೆ ಟೆನ್ಷನ್ ಇರೋಂಗಿಲ್ಲ. ನಮ್ಮ ಚಿನ್ನು ಇನ್ನೂ ಆಟ ಆಡಕತ್ತಾನ ನೋಡ್ರಿ ಇಲ್ಲಿ ಆಟ. ಒಂದು ಸ್ನಾನ ಮಾಡಬೇಕು, ಆದರೆ ಆಟ ಆಡ್ಕೋತ ಕೂತಾನ. ಅದು ಆಟ ಆಡ್ಬಾರ್ದು ಚಿನ್ನು. ನೋಡಿರಿ ಮೊಸರನ್ನ ಮಾಡಿದ್ನಿ, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಹೊರಗಡೆನೇ ಊಟ ಮಾಡಿ ಬರ್ತೇನೆಂದರು. ನಾನು ಚಿನ್ನು ಇಬ್ಬರು ಆ್ಯಕ್ಚುಲಿ ಅವರು ಮನೆಯೊಳಗೆ ಇದ್ದಿದ್ರೆ ನಾನ್ ವೆಜ್ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಇಲ್ಲ ಅಂದ್ಕೊಡ್ಲಿ ಸುಮ್ಮನೆ ನಮ್ಮ ಇಬ್ಬರ ಸಲುವಾಗಿ ಯಾಕಂಥೇಳಿ ಬಿಸಿ ಅನ್ನ ಮಾಡಿದ್ನಿ.
ಅನ್ನ ಮಾಡಿಬಿಟ್ಟು ಮೊಸರನ್ನ ಮಾಡಿದ್ದೇನೆ. ಸೊ ಊಟ ಮಾಡ್ಬೇಕೀಗ. ಈ ಥರ ಆಗೈತಿ. ಮೊಸರನ್ನ ನನಗೂ ಇಷ್ಟ, ನಮ್ಮ ಹಸ್ಬೆಂಡವ್ರಿಗೆ ಇಷ್ಟ, ನಮ್ಮ ಚಿನ್ನೂಗೂ ಇಷ್ಟ. ಸೊ ಎಲ್ಲ ಫುಲ್ ಖಾಲಿ ಆಗ್ತೈತಿ. ಈಗ ನಮ್ಮ ಚಿನ್ನಗ ಫಸ್ಟ್ ಹಾಕ್ತೇನೆ. ನಮ್ಮ ಹಸ್ಬೆಂಡವ್ರು ಇನ್ನೂ ಬಂದಿಲ್ಲ, ಬರೋದು ಇನ್ನೂ ಎಷ್ಟೊತ್ತಾಗ್ತೈತೆ ಗೊತ್ತಿಲ್ಲ. ಬೆಳಗ್ಗೆನೇ ಹೋಗಿದ್ದಾರೆ. ನಮ್ಮ ಹಸ್ಬೆಂಡ್ ಅವರು ಆಫೀಸ್ ಒಳಗೆ ಮೀಟಿಂಗ್ ಮುಗಿಸ್ಕೊಂಡು ಬಂದರು ನೋಡ್ರಿ. ಸೊ ಬಂದ ತಕ್ಷಣ ಹಂಗೆ ಮ್ಯಾಲೆ ಬಂದ್ವಿ, ಯಾಕಂದ್ರೆ ಬಟ್ಟೆ ನಾನು ಒಣ ಹಾಕಿರಲಿಲ್ಲ. ಸೊ ಬುಟ್ಟಿ ಎಲ್ಲ ಹೊತ್ಕೊಂಡು ಬರ್ಬೇಕಂದ್ರೆ ನಂಗಂತೂ ಆಗೋದೇ ಇಲ್ಲ ಈಗಂತೂ. ಸೊ ನಮ್ಮ ಚಿನ್ನು ಆಟ ಆಡ್ಕೊಂತ ಹೋಗ್ಬಿಟ್ಟಿದ್ದ, ಹಂಗಾಗಿ ಸುಮ್ಮನಾಗಿದ್ವಿ. ಈಗ ನಮ್ಮ ಹಸ್ಬೆಂಡ್ ಅವ್ರು ಬಂದ ಕೂಡಲೇ ಎಲ್ಲ ತೊಗೊಂಡು ಬಂದ್ವಿ. ಒಣ ಹಾಕತ್ತೇನ ಭಾಳ ಅದಾವ ಬಟ್ಟೆಗಳು. ಒಂದಷ್ಟಂತೂ ಎಲ್ಲ ಬೆಡ್ಶೀಟ್ ಬೆಡ್ ಕವರ್ಗಳದು ಎಲ್ಲ ಅದಾವ. ಸೊ ಅವನ್ನೆಲ್ಲ ಆ ಕಡೆ ಇದ್ರ ಮ್ಯಾಗ ಹಾಕ್ತೇನೆ, ಯಾಕಂದ್ರೆ ಸ್ವಲ್ಪ ಬಿಸಿಲು ಬಿದ್ರೂ ಇಲ್ಲಾಂದ್ರೆ ಸ್ವಲ್ಪ ಗಾಳಿಗೆ ಬೇಗ ಒಣಗಲಿ ಅಂತ ಹೇಳಿ. ಬಿಸಿಲಂತೂ ನಮ್ಮ ಮನೆ ಕಡೆ ಸ್ವಲ್ಪ ಬೀಳೋದು ಕಡಿಮೆನ ಅಂತ ಹೇಳ್ಬೋದು, ಯಾಕಂದ್ರೆ ಮನೆಗಳೆಲ್ಲ ದೊಡ್ಡ ದೊಡ್ಡ ಆಗ್ಬಿಟ್ಟಾವ ಈಗ. ಹಿಂಗಾಗಿ ಎಲ್ಲ ಮನೆ ಇರೋದ್ರಿಂದ ಉದ್ದುದ್ದು ಮನೆಗಳು ನೋಡ್ರಿ. ಸೊ ನೆರಳು ಬಂದ್ಬಿಡ್ತದೆ, ಬಿಸಿಲೆಲ್ಲ ಇದಾಗಂಗಿಲ್ಲ. ಸೊ ಫಸ್ಟಿಗೆ ಒಂದು ದೊಡ್ಡ ದೊಡ್ಡ ಬೆಡ್ಶೀಟ್ ಬೆಡ್ ಕವರ್ಗಳೆಲ್ಲ ಒಣ ಹಾಕಿಬಿಟ್ಟು ಸಣ್ಣ ಬಟ್ಟೆಗಳು ಅಂದ್ರೆ ಡೈಲಿ ವೇರ್ ಮಾಡುವಂಥ ಬಟ್ಟೆಗಳನ್ನೆಲ್ಲ ಹಗ್ಗದ ಮ್ಯಾಗ ಹಾಕಿರ್ತೇನೆ. ಹಂಗ ಸುಮ್ಮ ನಾ ಹಿಂಗೆಲ್ಲ ಮೊದಲು ಭಾಳ ಮಾಡ್ತೀನಿ, ನಿನ್ನ ಜೊತೆ ಕೂಡಿ ನಾಜೂಕಾಗಿದೆ. ಹೌದಾ? ಮಾಡೀಗ ಕ್ಯಾಮ್ರಾ ಈಗ ಮಾಡು. ಜಿಗ್ಯಾತಾರ ನೋಡ್ರಿ. ಜಿಗಿ ಅಂತ ಈಗ ಹೇಳಿದ್ರು ಕ್ಯಾಮ್ರಾ ಹೇಳ್ಬಿಟ್ಟು ಮಾಡಬಾರ್ದು ವ್ಲಾಗ್. ಏನು ಏನು ತೋರಿಸಿ ಹೇಳ ಸರಿ. ಅವು ಇಸ್ಪಿಟ್ಟು ಆಡಂಗಿಲ್ಲ. ಬಟ್ಟೆ ಎಲ್ಲ ಒಣಗಿ ಹಾಕಿದೆ ನೋಡ್ರಿ. ನಮ್ಮ ಚಿನ್ನು ನಾನು ಇಬ್ಬರು ಸ್ನಾನ ಮಾಡೋದೈತಿ. ಸೊ ವ್ಲಾಗ್ನ ಎಂಡ್ ಮಾಡ್ಬೇಕು ಅನ್ಕೊಂಡೆ, ಯಾಕಂದ್ರೆ ಈಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಮಲ್ಕೊಂಡು ಹೇಳ್ಬೇಕು. ನಮ್ಮ ಹಸ್ಬೆಂಡ್ ಅವರು ಬಂದಾರ ಅಂತೇಳಿ ಖುಷಿ ಪಡತ್ತಿದ್ನಿ. ಅವ್ರ ಮತ್ತಿಗೆ ಹೋಗ್ತಾರಂತ ಇನ್ನೊಂದು ತಾಸು ಇಲ್ಲಾಂದ್ರೆ ಅರ್ಧ ತಾಸು ಬಿಟ್ಟು. ಸೊ ಹಿಂಗಾಗ್ತೈತೆ ನೋಡ್ರಿ. ಸೂಟಿ ಐತಿ, ಆರಾಮ್ ಮಾತಾಡ್ಕೊಂಡು ಅಥವಾ ಏನೋ ಒಂದು ಸ್ವಲ್ಪ ಚಿಲ್ ಮಾಡ್ಬೇಕಂದ್ರೆ ಮತ್ತೆ ಹೋಗ್ತೀನಿ ಅನ್ನತ್ತಾರ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಸೊ ನಿಮ್ಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಬಾ ಉಮ್ಮ ಕೊಡ್ಬಾ. ಪಪ್ಪಿ